ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ಜೋಡಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಇಬ್ಬರು ಕೂಡ ಒಂದೇ ಒಂದು ಸೀಸನ್ನಲ್ಲಿ ಜೊತೆಗೆ ಇದ್ರು. ನಂತರ ಬಿಗ್ ಬಾಸ್ನಲ್ಲಿ ಲವ್ ಆಗಿ ಅದನ್ನು ಹೊರಗಡೆ ಬಂದು ಒಂದು ದಸರಾ ಈವೆಂಟ್ನಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಸ್ಟೇಜ್ ಮೇಲೇನೆ ಅವರಿಗೆ ಪ್ರಪೋಸನ್ನು ಮಾಡ್ತಾರೆ. ಸೊ ಆ ಪ್ರಪೋಸಲ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ವೈರಲ್ ಆಯಿತು. ಮತ್ತು ಟೀಕೆಯು ಕೂಡ ಚಂದನ್ ಶೆಟ್ಟಿ ಗುರಿಯಾದರು. ನಾಡ ಹಬ್ಬದಂತಹ ಒಂದು ಕಾರ್ಯಕ್ರಮದಲ್ಲಿ ಅವನ ವೈಯಕ್ತಿಕ ವಿಚಾರವನ್ನು ಹಂಚಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನ ಕೂಡ ಮಾತಾಡ್ಕೊಂಡಿದ್ರು. ಇದಾದ ನಂತರ ಅವರ ಒಂದು ಪ್ರೀತಿಯ ಅಪ್ಪುಗೆಯನ್ನು ಸ್ವೀಕರಿಸಿದಂತಹ ನಿವೇದಿತಾ ಗೌಡ ನಂತರ ಚಂದನ್ ಶೆಟ್ಟಿ ಜೊತೆಗೆ ಮದುವೆ ಕೂಡ ಆಗ್ತಾರೆ. ಸೊ 2019-20 ಮದುವೆ ಆದಂತಹ ಈ ಜೋಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ. ಅದರ ಜೊತೆಗೆ ಒಳ್ಳೆಯ ಭವಿಷ್ಯ ಕೂಡ ಇಬ್ಬರಿಗೂ ಇರ್ತದೆ. ಆದರೆ ನಿವೇದಿತಾ ಗೌಡಗೆ ಒಂದು ಫ್ಯಾಷನ್ ಅನ್ನೋದು ತುಂಬ ಹಚ್ಕೊಂಡಂತಹ ಒಂದು ಮಹಿಳೆ ಆಗಿರ್ಬೋದು. ಅವರಿಗೆ ಈ ದೇಶದಲ್ಲಿ ನೆಲೆಸೋದಕ್ಕಿಂತ ವಿದೇಶದಲ್ಲಿ ನೆಲೆಸೋದು ತುಂಬ ಇಷ್ಟ ಅಂತೆ. ಜೊತೆಗೆ ಚಂದನ್ ಶೆಟ್ಟಿ ಅವರು ಕನ್ನಡದ ಒಂದು ರ್ಯಾಪರ್ ಅಂತಲೇ ಹೇಳ್ಬೋದು. ಈಗ ಸಂಗೀತ ನಿರ್ದೇಶಕರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಹಲವಾರು ಒಳ್ಳೆಯ ಸಾಂಗ್ಗಳನ್ನು ಕೂಡ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಆದರೆ ಈಗ ಇವರಿಬ್ಬರು ಮಧ್ಯೆ ಕೂಡ ಮಗುವಿನ ಕಾರಣಕ್ಕೆ ಒಂದು ಬಿರುಕು ಮೂಡಿದೆ. ಸೊ ಇಬ್ಬರು ಕೂಡ ಸದ್ದಿಲ್ಲದೇನೆ ಡಿವೋರ್ಸ್ಗೆ ಅಪ್ಲೈನ ಮಾಡಿದ್ರು. ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಅದು ಇವತ್ತು ಡಿಸೈಡ್ ಆಗೋಗಿದೆ. ಸೊ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಕೂಡ ಡಿವೋರ್ಸ್ ಆಗೋಗಿದ್ದಾರೆ. ಹೌದು, ಹಲವಾರು ಜನರ ಇವರ ಪೇರನ್ನು ನೋಡಿಬಿಟ್ಟು ನಾವು ಇವ್ರ ಥರನೇ ಬದುಕಬೇಕು, ಈ ಜೋಡಿ ಥರನೇ ಇರಬೇಕು ಅಂತ ಹೇಳಿ ಹಲವಾರು ಜನ ಅಂದ್ಕೊಂಡಿದ್ರು. ಆದರೆ ಅವರಿಗೆಲ್ಲ ಇದು ಶಾಕಿಂಗ್ ನ್ಯೂಸ್ ಅನ್ಬೋದು. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಎಲ್ಲ ಒಂದು TV ಚಾನಲ್ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಗೆದ್ದಿದ್ದರೂ ಕೂಡ, ಒಳ್ಳೆಯ ಪೇರ್ ಅಂತ ಹೇಳಿ ಗೆದ್ದಿದ್ರೂ ಕೂಡ ಇವತ್ತು ಅವರ ಬಾಳ್ನಲ್ಲಿ ಒಂದು ಬಿರುಕು ಮೂಡಿದೆ. ಸೊ ಇಬ್ಬರು ಕೂಡ ಡಿವೋರ್ಸನ್ನು ತಗೊಂಡಿದ್ದಾರೆ. ಸೊ ಯಾರ್ಯಾರು ಇವ್ರನ್ನ ಮಾಡೆಲ್ಗಳಾಗಿ ತಗೊಂಡಿದ್ರು, ರೋಲ್ ಮಾಡೆಲ್ ಆಗಿ ತಗೊಂಡಿದ್ರು, ಇವತ್ತು ಅವರಿಗೆಲ್ಲ ಒಂದು ಅವಮಾನನೇ ಅಂತ ಹೇಳ್ಬೋದು. ಇಂತಹ ಜೋಡಿಗಳು ಅಥವಾ ಸೆಲೆಬ್ರಿಟಿಗಳಿಗೆ ಡಿವೋರ್ಸ್ ಅನ್ನೋದು ಒಂದು ಫ್ಯಾಷನ್ ಆಗಿ ಹೋಗಿದೆ ಅಂತಲೂ ಹೇಳ್ಬೋದು. ಇವರನ್ನು ಫಾಲೋ ಮಾಡೋರಿಗೆ ಅವಮಾನ ಅಂತಲೂ ಕೂಡ ಹೇಳ್ಬೋದು. ಸೊ ವೈಯಕ್ತಿಕ ವಿಚಾರವಾಗಿ ಈಗ ಅದು ಪಬ್ಲಿಕ್ಕಲ್ಲಿ ಬಂದಿರೋದ್ರಿಂದ, ಇವರು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಈಗ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅದೇ ಹವಾ ಆಗಿದೆ. ಸೊ ನಿಮ್ಮ ಅಭಿಪ್ರಾಯನ ಈ ಜೋಡಿಯ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.